ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ಪಾಲಕರು ಮನೆಯಲ್ಲೇ ಇದ್ಕೊಂಡು ಯಾವ ರೀತಿಯಾದ ಶಿಕ್ಷಣವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂತ ಹೇಳಿದರೆ, ನಾವು ಮಕ್ಕಳಿಗೆ ಪಠ್ಯದ ವಿಷಯದ ಜೊತೆಗೆ ಪಠ್ಯೇತರ ವಿಷಯಗಳನ್ನು ಕಲಿಸೋದು ತುಂಬ ಮುಖ್ಯ. ಅದರಲ್ಲೂ ಇವತ್ತಿನ ದಿನಗಳಲ್ಲಂತೂ ನಾವು ಮಕ್ಕಳಿಗೆ ನೀಡುವ ಸಂಸ್ಕಾರದ ಕೊರತೆ ತುಂಬಾ ಇದೆ. ನಾವೇನು ಅಂದ್ಕೊಳ್ತೀವಿ, ಮಕ್ಕಳಿಗೆ ಸ್ಕೂಲಲ್ಲಿ ಹೇಳಿಕೊಡ್ತಾರೆ, ಸ್ಕೂಲಲ್ಲಿ ಎಲ್ಲ ಕಲಿತಾರೆ ಅಂತ ಹೇಳಿ ನಾವು ಅಂದ್ಕೊಂಡು ಮಕ್ಕಳ ಹೋಮ್ವರ್ಕನ್ನು ಮಾತ್ರ ಮನೆಯಲ್ಲಿ ಹೇಳಿಕೊಡ್ತೀವಿ. ಆದರೆ ಮಕ್ಕಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸಂಸ್ಕಾರನ ನಾವು ಮನೆಯಲ್ಲಿ ಹೇಳಿಕೊಡೋದಿಲ್ಲ. ಹಾಗಾಗಿ ಸ್ಕೂಲಲ್ಲಿ ನಾವು ಹೇಳಿಕೊಡ್ತಾರೆ ಅಂದ್ಕೊಂಡು ನಾವು ಸುಮ್ಮನೆ ಇರೋದು ತಪ್ಪಲ್ವಾ? ಯಾಕೆ ಅಂತ ಹೇಳಿದರೆ, ಸ್ಕೂಲಲ್ಲಿ ಟೀಚರ್ಸ್ಗೆ ಹೇಳಿಕೊಡುವಂಥ ವಿಷಯಗಳು ತುಂಬ ಇದೆ. ಅವರಿಗೆ ಪಠ್ಯದ ವಿಷಯಗಳ ಬಗ್ಗೆನೇ ಹೇಳಿಕೊಡೋದಕ್ಕೆ ತುಂಬ ವಿಷಯಗಳಿವೆ. ಇನ್ನು ಅವರು ಹೇಳಿಕೊಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಅವರಿಗೆ ಸಮಯ ಸಿಕ್ಕಾಗ ಇಲ್ಲೊಂದು ವಿಷಯನ ಹೇಳ್ತಾರೆ. ಅದ್ರ ಬಿಟ್ಟು ಅವರೇ ಹೇಳಿಕೊಡ್ತಾರೆ ಅಂತ ಹೇಳಿ ನಾವು ಸುಮ್ಮನೆ ಇದ್ದರೆ ನಿಜವಾಗ್ಲೂ ನಮ್ಮ ಮಕ್ಕಳಿಗೆ ನಾವೇ ಕೆಟ್ಟದನ್ನು ಬಯಸಿದ ಹಾಗೆ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಮಕ್ಕಳಿಗೆ ಬರೀ ಪಠ್ಯದ ಶಿಕ್ಷಣ ಒಂದೇ ಸಿಕ್ಕರೆ ಸಾಕಾಗೋದಿಲ್ಲ. ಯಾಕಂದರೆ ಇದ್ರ ಜೊತೆಗೆ ಕಲಿಯುವಂಥದ್ದು ತುಂಬ ವಿಷಯಗಳಿರ್ತವೆ. ಅದನ್ನು ಮಕ್ಕಳು ಎಲ್ಲಿ ಕಲಿತಾರೆ? ಮನೆಯಲ್ಲೇ ಶಿಕ್ಷಕರನ್ನು ನೋಡಿ, ಪೇರೆಂಟ್ಸನ್ನು ನೋಡಿ, ಹಾಗೆ ಸುತ್ತಮುತ್ತಲಿನ ವಾತಾವರಣ ಯಾವ ರೀತಿಯಾಗಿ ಇರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮಕ್ಕಳು ಯಾವ ರೀತಿಯಾದ ಜೀವನವನ್ನು ನಡೆಸಬಹುದು ಅಂತ ಹೇಳಿ. ನಾವು ಮನೆಯಲ್ಲಿ ಒಂದು ಕೆಟ್ಟ ಪದಗಳನ್ನು ಬಳಕೆ ಮಾಡಿದರೆ ನಮ್ಮ ಮಕ್ಕಳು ಕೂಡ ಅದೇ ಪದಗಳನ್ನು ಬಳಕೆ ಮಾಡ್ತಾರೆ. ನಾವು ಹೇಳ್ಬೋದು, ಇದನ್ನೆಲ್ಲ ನೀನು ಎಲ್ಲಿ ಕಲ್ತೀಯ ಅಂತ ಕೇಳಿದರೆ ಅವರು ಬೇರೆ ಎಲ್ಲಿಗೂ ಹೋಗಿ ಕಲಿಯೋದಿಲ್ಲ ಅಲ್ವಾ. ಅವ್ರು ಇರುವುದೆಲ್ಲಿ? ಮನೆಯಲ್ಲಿ, ಸ್ಕೂಲಲ್ಲಿ, ಹಾಗೆ ಅಕ್ಕಪಕ್ಕದ ಮನೆ ಅಷ್ಟೇ ಅಲ್ವಾ. ಹಾಗಾಗಿ ಅವರು ಕೆಟ್ಟದ್ದು ಕಲೀಲಿ ಅಥವಾ ಒಳ್ಳೆ ವಿಷಯಗಳು ಕಲೀಲಿ, ಅದು ನಮ್ಮಿಂದಲೇ ಕಲಿತಾರೆ. ಹಾಗಾಗಿ ನಾವು ಕೆಟ್ಟದನ್ನು ಕಲಿಯೋದಕ್ಕೆ ಪ್ರೋತ್ಸಾಹ ಮಾಡುವುದರ ಬದಲು ಒಳ್ಳೆಯ ಅಭ್ಯಾಸಗಳನ್ನೇ ಕಲಿಯೋದಕ್ಕೆ ಹೇಳಿಕೊಡೋದು ಒಳ್ಳೆಯದಲ್ವಾ. ನಮ್ಮ ಮಕ್ಕಳು ಮುಂದೆ ಒಳ್ಳೆಯ ಭವಿಷ್ಯವನ್ನು ಹೊಂದಬೇಕಿದ್ರೆ ಇಂದಿನಿಂದಲೇ ನಾವು ಪ್ರಯತ್ನ ಪಡಬೇಕು. ಗಿಡವಾಗಿ ಬಗ್ಗುದು ಮರವಾಗಿ ಬಗ್ಗಿತೆ. ಹಾಗಾಗಿ ನಾವು ಸಣ್ಣ ಮಕ್ಕಳು ಇರುವಾಗ ಇರಲಿ, ಅವಳು ಸಣ್ಣವಳು ಮುಂದೆ ಸರಿಯಾಗ್ತಾಳೆ ಅಂತ ಹೇಳಿ ನಾವು ಸುಮ್ಮನೆ ಇದ್ಕೊಂಡ್ರೆ ನಿಜವಾಗ್ಲೂ ನಾವು ಮಾಡುವ ಅತಿ ದೊಡ್ಡ ತಪ್ಪು. ಇವಾಗ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, 2-3 ತಂದೆ ತಾಯಿ ಮಕ್ಕಳು ಒಂದೇ ಮನೆಯಲ್ಲಿದ್ದರೆ ಅವಾಗ ಏನಾಗುತ್ತೆ, ಸ್ವಲ್ಪ ದೊಡ್ಡ ಮಕ್ಕಳಿರ್ತಾರೆ. ಆ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಅವರು ತಪ್ಪು ಅಂತ ಹೇಳಿ ಅವ್ರ ಪೇರೆಂಟ್ಸ್ ಹೇಳೋದಿಲ್ಲ. ಯಾಕೆ ಹೇಳಿ? ನಮ್ಮ ಮಕ್ಕಳು ಸೋಲ್ಬಾರ್ದು ಅಥವಾ ನಮ್ಮ ಮಕ್ಕಳಿಗೆ ನೋವಾಗುತ್ತೆ, ನಾವು ಹೇಳಿದರೆ ಅವರು ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳಿ ನಾವು ಸುಮ್ಮನೆ ಇದ್ದರೆ ಅವರು ಆ ಮಕ್ಕಳ ಎದುರಿಗೆ ಗೆಲ್ಬೋದು. ಆದರೆ ಮುಂದೊಂದು ದಿನ ನಿಜವಾಗ್ಲೂ ಅವರು ಜೀವನದಲ್ಲಿ ಸೋಲ್ತಾರೆ. ಯಾಕೆ ಅಂತ ಹೇಳಿದರೆ, ಅವರಿಗೆ ಸೋಲುವುದು ಹೇಗೆ, ಸೋಲಿನಿಂದ ಆಗುವ ಪ್ರಯೋಜನಗಳೇನು ಅದ್ರ ಬಗ್ಗೆ ನಾವು ಹೇಳೋದಿಲ್ಲ. ನೀನು ಸೋಲ್ಬಾರ್ದು ಅಂತ ಹೇಳಿ ನಾವು ಸುಮ್ಮನೆ ಇರ್ತೀವಿ. ಆದರೆ ನಿಜವಾಗ್ಲೂ ಅದು ತಪ್ಪು. ಮುಂದೊಂದು ದಿನ ಏನಾಗುತ್ತೆ ಅಂತ ಹೇಳಿದರೆ, ಮಕ್ಕಳು ಎಕ್ಸಾಮಲ್ಲೋ ಅಥವಾ ಈ ಬೇರೆ ಏನಾದರೂ ಒಂದು ಕಾಂಪಿಟೇಷನಲ್ಲೋ ಅವರು ಅದ್ರ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತಾರೆ. ಅಕಸ್ಮಾತ್ ಅವರು ಅದರಲ್ಲಿ ಫೇಲ್ ಆದರು ಅಂತ ಇಟ್ಕೊಳ್ಳಿ, ನಿಜವಾಗ್ಲೂ ಅದರಿಂದ ಆಗುವ ಪರಿಣಾಮ ತುಂಬಾ ಕೆಟ್ಟದಾಗಿರುತ್ತೆ. ಯಾಕಂತ ಹೇಳಿದರೆ, ನಾವು ಮಕ್ಕಳಿಗೆ ಗೆಲ್ಲುವುದ್ರ ಬಗ್ಗೆ ಮಾತ್ರ ಹೇಳಿಕೊಡಬಾರ್ದು, ಸೋಲು ಏನೋದ್ರ ಬಗ್ಗೆನೂ ನಾವು ಹೇಳಿಕೊಡ್ಬೇಕು. ಅದು ಶಿಕ್ಷಣದಲ್ಲೇ ಆಗಿರ್ಬೋದು, ಅಥವಾ ಬೇರೆ ಸಂಬಂಧಗಳ ಬಗ್ಗೆನೂ ಆಗಿರ್ಬೋದು, ಅಥವಾ ಬೇರೆ ವಿಷಯಗಳ ಬಗ್ಗೆನೇ ಆಗಿರ್ಬೋದು. ಸೋಲುವುದ್ರ ಬಗ್ಗೆನೂ ಕೂಡ ನಾವು ಹೇಳಿಕೊಡ್ಬೇಕು. ಸೋಲುವಿಂದ ಏನೆಲ್ಲ ಪ್ರಯೋಜನಗಳಿವೆ, ಸೋಲು ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ನಾವು ಫಸ್ಟ್ ಸೋತ್ರೆ ಮುಂದೊಂದು ದಿನ ನಾವು ಗೆಲ್ತೇವೆ. ಹಾಗೆ ಗೆದ್ದು ಸೋಲುವುದಕ್ಕಿಂತ ಇವಾಗ ಸೋತು ಗೆದ್ರೆ ಜೀವನ ಚೆನ್ನಾಗಿರುತ್ತೆ ಅಲ್ವಾ. ಹಾಗಾಗಿ ಸೋಲುದ್ರ ಬಗ್ಗೆನೂ ಹೇಳಿಕೊಡ್ಬೇಕು. ಮಕ್ಕಳಿಗೆ ಗೌರವನ ಹಿರಿಯರಿಗೆ ಯಾವ ರೀತಿಯಾಗಿ ಕೊಡಬೇಕು, ಹಾಗೆ ಪ್ರೀತಿನ ಯಾವ ರೀತಿಯಾಗಿ ಹಂಚಬೇಕು, ಮತ್ತು ಬೇರೆಯವರು ಕೊಟ್ಟ ಪ್ರೀತಿನ ಯಾವ ರೀತಿಯಾಗಿ ಸ್ವೀಕರಿಸಬೇಕು. ಅಂದರೆ ಈಗ ಅಪ್ಪ ಅಮ್ಮನ ಹೊರತುಪಡಿಸಿ ಮನೆಯಲ್ಲಿ ಬೇರೆಯವರು ಇದ್ದಾಗ ಅವರು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಲ್ವಾ. ಅದಕ್ಕೆ ಮಕ್ಕಳಾದವರು ಎದುರು ಮಾತಾಡಬಾರ್ದು, ಅವ್ರ ಪ್ರೀತಿಗೆ ತಕ್ಕಂತೆ ನಡ್ಕೊಳ್ಳೋದನ್ನು ನಾವು ಹೇಳಿಕೊಡ್ಬೇಕು. ಹಾಗೆ ಮಕ್ಕಳಿಗೆ ಸತ್ಯನೇ ಹೇಳಿಕೊಡ್ಬೇಕು. ಉದಾಹರಣೆ, ನಾವು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಕ್ಕಳಿಗೆ ಹೀಗೆ ಹೇಳಿ ಹಾಗೆ ಹೇಳಿ ಅಂತ ಹೇಳಿ ಮಕ್ಕಳ ಬಾಯಿಂದ ನಾವು ಸುಳ್ಳನ್ನು ಹೇಳಿಸಿದರೆ ಮಕ್ಕಳು ಮುಂದೇನೂ ಕೂಡ ಅದೇ ಕಂಟಿನ್ಯೂ ಮಾಡ್ತಾರೆ. ಮುಂದೊಂದು ದಿನ ನಮ್ಮ ಮಕ್ಕಳು ನಮ್ಮ ಹತ್ರನೇ ಬಂದು ಸುಳ್ಳು ಹೇಳ್ತಾರೆ. ಉದಾಹರಣೆಗೆ, ನಾವು ಇವಾಗೆಲ್ಲ ಆ ರೀತಿ ಆಗೋದು ತುಂಬ ಕಡಿಮೆ ಅಂತ ಹೇಳ್ತೀನಿ. ಆದರೂ ಕೆಲವೊಂದು ಕಡೆ ಈ ರೀತಿ ಇದೆ. ಏನಂತ ಹೇಳಿದರೆ, ಬಸ್ಸಲ್ಲಿ ಹೋಗ್ತಾರೆ, ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಮಕ್ಕಳ ಹತ್ರ ನಾವು ನಿನಗೆ ಇಂತಿಷ್ಟೇ ಕ್ಲಾಸ್ ಅಂದರೆ ಎಷ್ಟನೇ ಕ್ಲಾಸ್ ಅಂತ ಹೇಳಿ ಕಂಡಕ್ಟರ್ ಕೇಳ್ತಾರೆ ಅಂತ ಹೇಳಿ ಪೇರೆಂಟ್ಸ್ ಆದವರು, ನಾನು ಇದನ್ನು ತುಂಬ ಕೇಳಿದ್ದೀನಿ, ಪೇರೆಂಟ್ಸ್ ಆದವರು ನಿನಗೆ ಅಂದರೆ ಅವರಿಗೆ ಒಂದು 6-7ನೇ ಕ್ಲಾಸ್ ಆದಿದ್ರೆ 2-3ನೇ ಕ್ಲಾಸ್ ಈ ಥರ ಹೇಳಿ, ಸ್ವಲ್ಪ ಮಕ್ಕಳು ನೋಡಲಿಕ್ಕೆ ಶಾರ್ಟ್ ಆಗಿರ್ತಾರೆ ಅಥವಾ ಹೈಟ್ ಇದ್ದು ಮಕ್ಕಳಿಗೂ ಕೂಡ ಪೇರೆಂಟ್ಸ್ ಆದವರು ಇದನ್ನೇ ಹೇಳಿ ಕೊಟ್ಟಿರೋದನ್ನು ನಾನು ಕೇಳಿದ್ದೀನಿ.
ನೋಡಿದ್ದೀನಿ, ಬಸ್ಸಲ್ಲೇ ನಾನು ನೋಡಿದ್ದೀನಿ. ಆ ರೀತಿಯಾಗಿ ಹೀಗೆ ಹೇಳು ಅಂತ ಹೇಳಿದಾಗ ಮಕ್ಕಳು ಕಂಡಕ್ಟರ್ ಅಂತ ಕೇಳಿದಾಗ ಅದೇನು ಹೇಳ್ತಾರೆ. ಆವಾಗ ಮಕ್ಕಳಿಗೆ ಸುಳ್ಳು ಹೇಳೋದನ್ನು ಹೇಳಿಕೊಟ್ಟಿರೋದು ಯಾರು? ನಾವೇ ಅಲ್ವಾ? ಹಾಗಾಗಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಅಂದ್ಕೊಳ್ಬೋದು, ಇಲ್ಲ ನಮ್ಮ ಮಕ್ಕಳಿಗೆ ಇದು ನಾವು ಹೇಳಿಕೊಟ್ಟಿರೋದು, ಅವರಾಗಿ ಸುಳ್ಳು ಹೇಳಿರೋದಲ್ಲ ಅಂತ ಅಂದ್ಕೊಳ್ಬೋದು. ಆದರೆ ಮುಂದೊಂದು ದಿನ ಅವರಿಗೆ ತಿಳುವಳಿಕೆ ಬಂದಾಗ ಅವರು ಅದನ್ನೇ ಕಂಟಿನ್ಯೂ ಮಾಡ್ತಾರೆ. ಹಾಗಾಗಿ ನಾವು ಎಷ್ಟೇ ಕಷ್ಟದ ಸಂದರ್ಭ ಬಂದರೂ ಸಹಿತ ಮಕ್ಕಳಿಗೆ ಸತ್ಯವನ್ನು ಹೇಳಿಕೊಡ್ಬೇಕು. ಅದೇ ರೀತಿ ನಾವು ಕೂಡ ಸತ್ಯವಂತರಾಗಿರಬೇಕು, ನಾವು ಕೂಡ ಸತ್ಯವನ್ನೇ ಹೇಳಬೇಕು. ಇದ್ರ ಜೊತೆಗೆ ಸತ್ಯದ ಜೊತೆಗೆ ಧೈರ್ಯ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್. ನಾವು ಮಕ್ಕಳಿಗೆ ಧೈರ್ಯನೇ ಯಾವ ರೀತಿ ಹೇಳಿಕೊಡ್ತೀವಿ ಅಂತ. ಮಕ್ಕಳಿಗೆ ಅಲ್ಲಿ ಮಕ್ಕಳು ಹೇಳಿದ ಮಾತು ಕೇಳದೇ ಇರುವಾಗ ಅಲ್ಲಿ ಗುಮ್ಮ ಬಂತು, ಹುಲಿ ಬಂತು, ಆ ರೀತಿಯಾಗಿ ಏನಾದರೂ ಒಂದು ಹೇಳಿಕೊಟ್ಟಾಗ ಮಕ್ಕಳ ಒಳಗಡೆ ಆ ಭಯ ಅನ್ನೋದು ಹಾಗೆ ಕಟ್ಟಿಕೊಂಡಿರುತ್ತೆ. ಹಾಗಾಗಿ ನಾವು ಮಕ್ಕಳಿಗೆ ಆ ರೀತಿಯಾಗಿ ಹೆದರಿಸುವುದರ ಬದಲಿಗೆ ಇವಾಗ ಮಕ್ಕಳಿಗೆ ಭಯ ಇರಬೇಕು, ಕೆಲವೊಂದು ವಿಷಯದಲ್ಲಿ ಭಯ ಇರಬೇಕು. ನಾವು ಇವಾಗಂತೂ ತುಂಬಾ ಫೋನ್ ಅಡಿಕ್ಟ್ ಆಗಿ ಇರ್ತಾರೆ ಮಕ್ಕಳು. ಅದನ್ನೆಲ್ಲ ಬಿಡಿಸ್ಲಿಕ್ಕೆ ನಾವು ಒಂದು ಸ್ವಲ್ಪ ಇವಾಗ ಪೊಲೀಸರು ನೋಡಿ ಮಕ್ಕಳು ಹೆದರ್ಕೊಂಡ್ರೆ ಏನು ತಪ್ಪಿಲ್ಲ ಅಲ್ವಾ? ಪೊಲೀಸರಿಗೆ ಅದು ನೀಡುವ ರೆಸ್ಪೆಕ್ಟ್. ಹಾಗಾಗಿ ನಾವು ಹೆದರಿಸೋದಿದ್ರೆ ಪೊಲೀಸ್ ಬರ್ತಾರೆ, ನಿನ್ನ ಫೋನನ್ನು ಮುಟ್ಟಿದ್ರೆ ಪೊಲೀಸ್ ಬರ್ತಾರೆ, ಪೊಲೀಸ್ ಗೊತ್ತಾಗುತ್ತೆ. ಆ ರೀತಿಯಾಗಿ ಮಕ್ಕಳಿಗೆ ನಾವು ಒಂದು ಹೇಳಿಕೊಟ್ರೆ ಅದು ಮಕ್ಕಳಿಗೆ ಅರಿವನ್ನು ಮೂಡಿಸಿದಾಗೆ ಆಗುತ್ತೆ. ಮಕ್ಕಳನ್ನು ಕೆಲವೊಂದು ವಿಷಯದಲ್ಲಿ ಕಂಟ್ರೋಲ್ ಮಾಡುವುದರ ಜೊತೆಗೆ ಮಕ್ಕಳಿಗೆ ಒಂದು ಅರಿವನ್ನು ಮೂಡಿಸಿದ ಹಾಗೆ ಆಗುತ್ತೆ. ಹಾಗಾಗಿ ಗುಮ್ಮ ಬಂತು, ಹಾಗಾಯಿತು ಹೀಗಾಯಿತು ಅಂತ ಹೇಳೋದರ ಬದಲಿಗೆ ನಾವು ಮಕ್ಕಳಿಗೆ ಪೊಲೀಸ್ ಬರ್ತಾರೆ, ನೀನು ಫೋನನ್ನು ಮುಟ್ಟಿದ್ರೆ ಪೊಲೀಸ್ ಬರ್ತಾರೆ, ನೀ ಅಲ್ಲಿಂದ ಜಂಪ್ ಮಾಡಿದರೆ ಪೊಲೀಸರಿಗೆ ಗೊತ್ತಾಗುತ್ತೆ. ಆ ರೀತಿಯಾಗಿ ಮಕ್ಕಳಿಗೆ ಸ್ವೀಟಾಗಿ ಒಂದು ಹೇಳಿಕೊಡುವುದರ ಅಂದರೆ ಕಂಟ್ರೋಲ್ ಮಾಡುವುದರಿಂದ ಮಕ್ಕಳಿಗೆ ಆ ಭಯ ಅನ್ನೋದು ಇರೋದಿಲ್ಲ. ಹೀಗೆ ನಾವು ಮಕ್ಕಳಿಗೆ ಧೈರ್ಯನ ಮನೆಯಲ್ಲಿ ಹೇಳಿಕೊಡ್ಬೇಕು. ಮತ್ತೆ ಏನಪ್ಪ ಅಂತ ಹೇಳಿದರೆ, ಸ್ಕೂಲಲ್ಲಿ ಪ್ರೋಗ್ರಾಮ್ ಇರುವುದನ್ನು ಬಿಟ್ಟು ನಾವು ಮನೆಯಲ್ಲಿ ಅಂತ ಹೇಳಿದರೆ, ಈಗ ಕೆಲವೊಂದು ಕಡೆ ಈಗ ಕೃಷ್ಣ ಜನ್ಮಾಷ್ಟಮಿ, ಶಾರದೋತ್ಸವ, ಗಣೇಶ ಚತುರ್ಥಿ, ನವರಾತ್ರಿ, ಈ ರೀತಿ ಹಬ್ಬಗಳು ಬಂದಾಗ ಸಾರ್ವಜನಿಕವಾಗಿ ತುಂಬ ಪ್ರೋಗ್ರಾಮ್ಸ್ಗಳನ್ನು ಇಡ್ತಾರೆ ಅಲ್ವಾ? ಅದರಲ್ಲಿ ನಾವು ಮಕ್ಕಳಿಗೆ ಪಾರ್ಟಿಸಿಪೇಟ್ ಮಾಡುವಂತೆ ನಾವು ಮನೆಯಲ್ಲೇ ಮಕ್ಕಳಿಗೆ ಪ್ರೋತ್ಸಾಹನ ನೀಡಬೇಕು. ಇದರಿಂದ ಮಕ್ಕಳು ಸ್ಕೂಲಲ್ಲಿ ಕೂಡ ಎಲ್ಲ ಪ್ರೋಗ್ರಾಮಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮ ಮಗಳು ಸ್ಟೇಜ್ ಹತ್ತೋದಿಲ್ಲ, ಹೆದರ್ಕೊಳ್ತಾಳೆ, ಯಾವುದಕ್ಕೂ ಕಾಂಪಿಟೇಟ್ ಮಾಡಲಿಕ್ಕೆ ಅವಳು ಬಯಸುವುದೇ ಇಲ್ಲ ಅಂತ ಹೇಳಿ ನಾವು ಬರೀ ಬಾಯಿ ಮಾತಲ್ಲಿ ಹೇಳಿದರೆ ಸಾಕಾಗೋದಿಲ್ಲ. ಅದನ್ನು ಪುಷ್ ಮಾಡೋರು ಯಾರು? ನಾವೇ. ಪೇರೆಂಟ್ಸ್ ಆದವರೇ ಮನೆಯಲ್ಲಿ ಅಂತ ವಾತಾವರಣವನ್ನು ಸೃಷ್ಟಿಸಿದರೆ ಖಂಡಿತವಾಗ್ಲೂ ಮಕ್ಕಳು ಸ್ಟೇಜ್ ಫಿಯರನ್ನು ಕಳ್ಕೊಳ್ತಾರೆ. ಸ್ಟೇಜಲ್ಲಿ ಧೈರ್ಯವಾಗಿ ಯಾವುದೇ ಪ್ರೋಗ್ರಾಮ್ ಕೊಟ್ಟರು ಒಬ್ಬರೇ ಹೋಗಿ ಮಾಡುವಂಥ ಕೆಪಾಸಿಟಿನ ಬೆಳೆಸ್ಕೊಳ್ತಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ಕ್ಷಮೆ ಕೇಳುವಂಥ ಗುಣನ ನಾವು ಮನೆಯಲ್ಲೇ ಹೇಳಿಕೊಡ್ಬೇಕು. ಏನಾದರೂ ತಮ್ಮ ಕಣ್ಣೆದುರಿಗೆ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗ ಅದನ್ನು ನಾವು ನೋಡೋದ ಹಾಗೆ ಇರಬಾರ್ದು, ಅಥವಾ ನೋಡಿನೂ ಸುಮ್ಮನೆ ಇರಬಾರ್ದು. ನೀನು ತಪ್ಪು ಮಾಡಿದ್ದೀಯಾ, ಕ್ಷಮೆ ಕೇಳು. ಉದಾಹರಣೆಗೆ ಮಕ್ಕಳು ನಮ್ಮ ಜೊತೆಗೆ ಅಂದರೆ ತಂದೆ ತಾಯಿ ಜೊತೆಗೆ ಮಕ್ಕಳು ಏನಾದರೂ ತಪ್ಪು ಮಾಡಿದಾಗಲೂ ಸಹಿತ ಆವಾಗ ಅವ್ರ ಹತ್ರ ಕ್ಷಮೆ ಕೇಳುವ ಗುಣನ ನೀವೇ ಬೆಳೆಸ್ಬೇಕು. ತಪ್ಪು ಮಾಡಿದ್ಯಾ ನೀನು, ಕ್ಷಮೆ ಕೇಳು ಅಂತ ಹೇಳಿ ನಾವಾಗಿ ಹೇಳಬೇಕು. ಹಾಗೆ ಮಕ್ಕಳ ಹತ್ರ ಅಥವಾ ಮಕ್ಕಳ ಎದುರುಗಡೆಯಾಗಿ ನಾವು ಏನಾದರೂ ತಪ್ಪು ಮಾಡಿದಾಗಲೂ ಸಹಿತ ನಾವು ಕೂಡ ಕ್ಷಮೆ ಕೇಳಬೇಕು. ಮಕ್ಕಳ ಎದುರುಗಡೆ ನಾವು ಕೂಡ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿ ಏನಿಲ್ಲ ಅಲ್ವಾ? ನಾವು ಕೂಡ ತಪ್ಪನ್ನು ಮಾಡ್ಬೋದು. ಆವಾಗಲೂ ಸಹಿತ ನಾವು ಮಕ್ಕಳ ಹತ್ರ ಕ್ಷಮೆನ ಕೇಳಬೇಕು. ಸಾರಿ ಪುಟ ಅಂತ ಹೇಳಿ ಕೇಳಿದರೆ ಏನೂ ತಪ್ಪಾಗೋದಿಲ್ಲ. ಆವಾಗ ಮಕ್ಕಳು ಕೂಡ ಅದನ್ನು ಬೆಳೆಸಿಕೊಳ್ತಾರೆ. ನೆಕ್ಸ್ಟ್ ಏನಂತ ಹೇಳಿದರೆ, ಮಕ್ಕಳಿಗೆ ಸ್ವಚ್ಛತೆ ಬಗ್ಗೆ ತುಂಬ ಗಮನನ ಕೊಡಬೇಕು. ಮಕ್ಕಳಿಗೆ ಅಂದರೆ ಎಲ್ಲೆಂದರಲ್ಲಿ ಕಸಗಳನ್ನು ಹಾಕಲಿಕ್ಕೆ ಹೇಳಬಾರ್ದು. ಮನೆಯಲ್ಲೇ ಏನಾದರೂ ಕಸನ ಹಾಕಿದರೆ ಅದನ್ನು ತೆಗಿಲಿಕ್ಕೆ ಅವ್ರ ಹತ್ರನೇ ಹೇಳಬೇಕು. ಮನೆಯಲ್ಲೇ ಡಸ್ಟ್ಬಿನ್ ಇರುತ್ತೆ ಅಲ್ವಾ, ಅದಕ್ಕೆ ಕಸನ ಹಾಕಲಿಕ್ಕೆ ಹೇಳಬೇಕು. ಹಾಗೆ ಹೊರಗಡೆ ಹೋದಾಗಲೂ ಸಹಿತ ಚಾಕ್ಲೇಟ್ ತಿಂದಾಗ ಅದನ್ನು ಚಾಕ್ಲೇಟ್ ಕವರನ್ನು ಅಲ್ಲಲ್ಲೇ ಹಾಕಬಾರ್ದು, ಅದನ್ನು ಬ್ಯಾಗಲ್ಲೇ ಹಾಕ್ಕೊಳ್ಳಿಕ್ಕೆ ಹೇಳಿ. ಸೂಕ್ತವಾದ ಜಾಗಕ್ಕೆ ಕರೆಕ್ಟಾದ ಈಗ ಡಸ್ಟ್ಬಿನ್ ಎಲ್ಲ ಕೆಲವೊಂದು ಕಡೆ ಇರ್ತಾರೆ ಅಲ್ವಾ, ಅಲ್ಲೇ ಹಾಕಬೇಕು. ಎಲ್ಲೂ ಇಲ್ಲ ಅಂತ ಹೇಳಿದರೆ ಬ್ಯಾಗಲ್ಲೇ ಹಾಕೊಳ್ಳಿಕ್ಕೆ ಹೇಳಿ. ಮನೆಗೆ ಬಂದ ಮೇಲೆ ಅದನ್ನು ಕರೆಕ್ಟಾದ ಜಾಗಕ್ಕೆ ಎಸಿಬಹುದು ಅಲ್ವಾ. ನೆಕ್ಸ್ಟ್, ಮಕ್ಕಳಿಗೆ ಜವಾಬ್ದಾರಿ ಅಂದರೆ ತಮ್ಮ ಕೆಲಸನ ತಾವೇ ಮಾಡಿಕೊಳ್ಳುವಂಥ ಅಭ್ಯಾಸನ ನಾವು ಮನೆಯಲ್ಲೇ ಹೇಳಿಕೊಡ್ಬೇಕು. ಉದಾಹರಣೆಗೆ ಕೆಲವರನ್ನು ನೋಡಿದೆ, ಒಂದಿಷ್ಟು ಮಕ್ಕಳು ದೊಡ್ಡವರಾದಮೇಲೂ ಸಹಿತ ಅವರಿಗೆ ಸ್ನಾನನ ಪೇರೆಂಟ್ಸ್ ಅಮ್ಮನೇ ಮಾಡಿಸ್ತಾರೆ. ಇದು ತಪ್ಪು. ಅವರಿಗೂ ಕೂಡ ಅವ್ರ ಕೆಲಸನ ಅವರಿಗೆ ಮಾಡಿಕೊಳ್ಳುವಂಥ ಕೆಪಾಸಿಟಿನ ನೀವು ಹೇಳಿಕೊಡೋದು ಯಾವಾಗ ಅಲ್ವಾ? ಹಾಗಾಗಿ ಸ್ನಾನ ಸಹಿತ ಒಂದು ಹೊತ್ತು ಸ್ನಾನ ನೀವು ಮಾಡಿಸಿದ್ರೆ ಇನ್ನೊಂದು ಹೊತ್ತು ಸ್ನಾನನ ಅವರಿಗೆ ಮಾಡಿಕೊಳ್ಳುವಂತೆ ಹೇಳ್ಬೋದು ಅಲ್ವಾ? ನೀವು ಅಲ್ಲೇ ಇದ್ಕೊಂಡು ಗೈಡ್ ಮಾಡ್ಬೋದು.
ಮಾಡ್ಬೋದು ಅಲ್ವಾ. ಹಾಗೆ ರೆಡಿ ಆಗೋದು, ಮಕ್ಕಳಿಗೆ ಸೌಂದರ್ಯ ಪ್ರಜ್ಞೆನ ಬೆಳೆಸೋದು ತುಂಬಾ ಇಂಪಾರ್ಟೆಂಟ್. ಅದು ಕೂಡ ಒಂದು ರೀತಿ ಶಿಸ್ತೆ ಅಲ್ವಾ. ಹೇಗೆಲ್ಲ ಮಾಡ್ಕೊಂಡು ಹೊರಗಡೆ ನೋಡಿದರೆ ಹೇಗೆ ಅಲ್ವಾ, ಅದರಿಂದ ಮರ್ಯಾದೆ ಹೋಗೋದು ಯಾರ್ದು? ನಮ್ಮದು, ಹಾಗೆ ನಮ್ಮ ಮಕ್ಕಳದ್ದೇ ಅಲ್ವಾ. ಹಾಗಾಗಿ ಅವರಿಗೆ ರೆಡಿ ಆಗೋದು, ಸ್ಕೂಲ್ಗೆ ಹೋಗುವಾಗ ಯಾವ ರೀತಿಯಾಗಿ ರೆಡಿ ಆಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಅವರಿಗೆ ನೀವೇ ಹೇಳಿಕೊಡ್ಬೇಕು. ಅದನ್ನು ಕೂಡ ಅವರಿಗೆ ಮಾಡ್ಕೊಳ್ಳೋದಕ್ಕೆ ಹೇಳಬೇಕು. ತಪ್ಪಾದರೆ ಎಲ್ಲೆಲ್ಲಿ ಏನೇನು ಸರಿ ಮಾಡಬೇಕು ಅದನ್ನು ನೀವು ನಂತರ ಸರಿ ಮಾಡಲಿಕ್ಕೆ ಆಗುತ್ತೆ ಅಲ್ವಾ. ಹಾಗೆ ಸ್ಕೂಲ್ ರಜೆ ಇದ್ದಾಗಲೂ ಸಹಿತ ಮನೆಯಲ್ಲೂ ಕೂಡ ಹೇಗೆಂದ್ರಲ್ಲಿ ಅವರಿಗೆ ಇರಲಿಕ್ಕೆ ಬಿಡಬಾರ್ದು. ಆವಾಗಲೂ ಸಹಿತ ಚೆನ್ನಾಗಿ ರೆಡಿ ಇದ್ಕೊಂಡು ಸೌಂದರ್ಯ ಪ್ರಜ್ಞೆ ಹಾಗೆ ಶಿಸ್ತನ್ನು ಮಕ್ಕಳಿಗೆ ಮನೆಯಲ್ಲೇ ನಾವು ಹೇಳಿಕೊಡ್ಬೇಕು. ಹಾಗೆ ಮಕ್ಕಳಿಗೆ ಹಣದ ಉಳಿತಾಯದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಬೇಕು. ಅಂದರೆ ಯಾವ ರೀತಿಯಾಗಿ ಅಂತ ಹೇಳಿದರೆ, ನಾವು ಮಕ್ಕಳಿಗೆ ಒಂದು ಹಣ ಹಾಕಿ ಇಡಲಿಕ್ಕೆ ಹುಂಡಿ ಇರುತ್ತೆ ಅಲ್ವಾ, ಡಬ್ಬ ಇರುತ್ತೆ ಅಲ್ವಾ, ಅದನ್ನು ಮಕ್ಕಳಿಗೆ ತಂದುಕೊಡ್ಬೇಕು. ನಾವು ಹೀಗೆ ಸಾಮಾನನ್ನು ತಗೊಂಡು ಬಂದಾಗ ಅದರಲ್ಲಿ ಕಾಯಿನ್ಸ್ ಚಿಲ್ಲರೆ ಉಳಿತೆ ಅಲ್ವಾ, ಅದನ್ನು ನಾವು ಮಕ್ಕಳಿಗೆ ಕೊಡಬೇಕು. ಮಕ್ಕಳಿಗೆ ಅದನ್ನು ತಿಂಡಿ ತಗೊಂಡು ಬರಲಿಕ್ಕೆ ಹೇಳಬಾರ್ದು. ಬದಲಾಗಿ ಅದನ್ನು ಹುಂಡಿಗೆ ಹಾಕಿ ಇಡುವಂಥ ಅಭ್ಯಾಸನ ಮಕ್ಕಳಿಗೆ ಮನೆಯಲ್ಲೇ ಮಾಡಿಸಬೇಕು. ಇದರಿಂದ ಮಕ್ಕಳು ಹಣನ ವ್ಯಯ ಮಾಡಿದಾಗೆ, ಮಕ್ಕಳು ಹಣನ ವೇಸ್ಟ್ ಮಾಡದ ಹಾಗೆ ನಾವು ಮೊದಲಿನಿಂದಲೇ ಹೇಳಿಕೊಟ್ಟಾಗೆ ಆಗುತ್ತೆ ಅಲ್ವಾ. ಸದುಪಯೋಗ ಪಡಿಸಬೇಕು. ನಂತರ ಆ ಡಬ್ಬದಲ್ಲಿರುವ ಹಣನ ಇನ್ನೇನೋದಕ್ಕೂ ಸುಮ್ಮನೆ ವೇಸ್ಟ್ ಇದಕ್ಕೆ ಯೂಸ್ ಮಾಡ್ಕೊಳ್ಬಾರ್ದು. ಅದನ್ನ ಮಕ್ಕಳಿಗೆ ಉಪಯೋಗವಾಗುವಂತ, ಅದನ್ನ ಬಿಟ್ಟು ನಮಗೆ ಮಾಡ್ಕೊಳ್ಬಾರ್ದು. ಅದು ಅವರಿಗೆ ಯೂಸ್ ಆಗುವಂತ ಏನಾದರೂ ಒಂದು ಒಳ್ಳೆ ವಸ್ತುನ ಅವರಿಗೆ ವಿದ್ಯಾಭ್ಯಾಸಕ್ಕೋ ಅಥವಾ ಹೀಗೆ ಏನಾದರೂ ಒಂದು ಒಳ್ಳೆ ಯೂಸ್ ಆಗುವಂತ ಒಳ್ಳೆ ವಸ್ತುನ ಅವರಿಗೆ ಆ ಹಣದಿಂದ ಅವರಿಗೆ ತಂದುಕೊಡ್ಬೇಕು. ಇದರಿಂದ ಮಕ್ಕಳು ತುಂಬಾನೇ ಖುಷಿ ಪಡ್ತಾರೆ. ಹಣನ ಉಳಿತಾಯನ ಮಾಡಿದ್ರೆ ಈ ರೀತಿಯಾಗಿ ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬಹುದು. ಹಣನ ಉಳಿತಾಯನ ಮಾಡಿದ್ರೆ ನಾವು ಏನ್ ಬೇಕಿದ್ರೂ ತಗೊಳ್ಬಹುದು ಅನ್ನೋ ಪ್ರಜ್ಞೆನ ನಾವು ಸಣ್ಣವರಿಂದಲೇ ಮಕ್ಕಳಿಗೆ ಹೇಳಿಕೊಟ್ಟಾಗೆ ಆಗುತ್ತೆ ಅಲ್ವಾ. ಹಾಗಾಗಿ ಹಣದ ಉಳಿತಾಯ ಮತ್ತೆ ಅದ್ರ ಬಗ್ಗೆ ತಿಳುವಳಿಕೆನೂ ಕೂಡ ನಾವು ಮಕ್ಕಳು ಸಣ್ಣವರಿರುವಾಗಲೇ ನೀಡಬೇಕಾಗುತ್ತೆ. ಹಾಗೆ ಮಕ್ಕಳು ಧೈರ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಎಲ್ಲ ಸಂದರ್ಭದಲ್ಲೂ ಧೈರ್ಯ ಅನ್ನೋದು ಇರಲೇಬೇಕು. ಅದು ತುಂಬಾ ಎಲ್ಲ ಸಂದರ್ಭದಲ್ಲೂ ವರ್ಕ್ ಆಗುವಂತ ಒಂದು ಆಯುಧ. ಹಾಗೆ ಅದ್ರ ಜೊತೆಗೆ ಮಕ್ಕಳು ಭಾವನಾತ್ಮಕ ಸಂಬಂಧದಲ್ಲೂ ಕೂಡ ಸ್ವಲ್ಪನಾದ್ರೂ ಇರಬೇಕು ಅಲ್ವಾ. ಎಮೋಷನಲ್ ಇರಲೇಬಾರ್ದು ಅಂತ ಇರಬಾರ್ದು ಅಲ್ವಾ. ಎಮೋಷನಲ್ ಇರಲೇಬಾರ್ದು ಅಂತ ಹೇಳಿದ್ರೆ ಮಕ್ಕಳು ಅಪ್ಪ ಅಮ್ಮನ ಜೊತೆಗೂ ಆಮೇಲೆ ಇರುವುದಿಲ್ಲ ಅಲ್ವಾ. ಹಾಗಾಗಿ ಭಾವನಾತ್ಮಕವಾಗಿ ಮಕ್ಕಳು ಯಾವ ರೀತಿಯಾಗಿ ಅಂದರೆ ಅಪ್ಪ ಅಮ್ಮನ ಸಂಬಂಧ, ಅಜ್ಜ ಅಜ್ಜಿ ಸಂಬಂಧ, ಮನೆಯಲ್ಲಿ ಉಳಿದವರ ಸಂಬಂಧ, ಹಾಗೆ ನೆರೆಹೊರೆಯವರ ಸಂಬಂಧ, ಪ್ರತಿಯೊಂದು ಬಗ್ಗೆನೂ ಮಕ್ಕಳೊಳಗೆ ತಿಳುವಳಿಕೆಯನ್ನು ನೀಡುವುದರ ಜೊತೆಗೆ ಭಾವನಾತ್ಮಕವಾಗಿ ಅವರು ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ ಅವರು ನಮ್ಮನ್ನು ನೋಡಿನೇ ತಿಳ್ಕೊಳ್ಬೇಕು ಅಲ್ವಾ. ನಾವು ಇನ್ನೊಬ್ಬರಿಗೆ ಏನಾದರೂ ಆದಾಗ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡೋದು, ಕಷ್ಟದಲ್ಲಿರುವವರಿಗೆ ಸ್ವಲ್ಪ ಹೆಲ್ಪನ್ನು ಮಾಡೋದರಿಂದ ಮಕ್ಕಳು ಅದನ್ನು ಭಾವನಾತ್ಮಕ ಸಂಬಂಧವನ್ನು ಅಳವಡಿಸ್ಕೊಳ್ತಾರೆ ಅಲ್ವಾ. ಹಾಗೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ಕಷ್ಟ ಬಂದಾಗ ಅದನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು. ಏನೋ ಒಂದು ಕಷ್ಟ ಬಂದಾಗ ತಲೆ ಮೇಲೆ ಕೈ ಹೊತ್ಕೊಂಡು ನಾವು ಕೂತ್ರೆ ನಮ್ಮ ಮಕ್ಕಳು ಸಹಿತ ಅದನ್ನೇ ಕಲಿತಾರೆ ಅಲ್ವಾ. ಹಾಗಾಗಿ ಎಷ್ಟೇ ಕಷ್ಟದ ಸಂದರ್ಭ ಬಂದರೂ ಸಹಿತ ಅದನ್ನು ನಾವು ಧೈರ್ಯವಾಗಿ ಜಾಣ್ಮೆಯಿಂದ ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕಾಗುತ್ತೆ. ಹಾಗೆ ಮಕ್ಕಳಿಗೆ ಸಂದರ್ಭನ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿನ ಬೆಳೆಸಬೇಕು. ಉದಾಹರಣೆಗೆ ಇವಾಗ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಆವಾಗ ಅದನ್ನು ನಾವು ಇವಾಗ ಯಾವ ರೀತಿಯಾಗಿ ಅಂತ ಹೇಳಿದರೆ, ಉದಾಹರಣೆಗೆ ಹೇಳ್ತೀನಿ ನೋಡಿ, ಮಕ್ಕಳೇನೋ ಒಂದು ತಪ್ಪು ಮಾಡಿ ಬಂದಿರ್ತಾರೆ. ಆವಾಗ ನಾವು ಅದನ್ನು ಮೇಲ್ನೋಟಕ್ಕೆ ಅವನು ತಪ್ಪು ಮಾಡಿದ್ದಾನೆ ಅಂತ ಹೇಳಿ ನಾವು ಅವರಿಗೆ ಒಂದೇ ಸಲ ಬೈಲಿಕ್ಕೆ ಹೋಗಬಾರ್ದು. ಯಾಕೆ ತಪ್ಪು ಮಾಡಿದೆ ಅಂತ ಹೇಳಿ ಒಂದೇ ಸಲ ಕೇಳಲಿಕ್ಕೆ ಹೋಗಬಾರ್ದು. ಬದಲಾಗಿ ಏನಾಯಿತು, ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ಅವ್ರ ಹತ್ರನೇ ನಾವು ತಿಳ್ಕೊಂಡು, ಸಂದರ್ಭ ಏನೇ ತಪ್ಪು ಮಾಡಿದ್ರು ಅದರಲ್ಲಿ ಒಂದು ಸಮಯ ಸಂದರ್ಭ ಅಂತ ಇರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಅದೇ ರೀತಿ ಅವ್ರು ಏನೇ ತಪ್ಪು ಮಾಡಿದ್ರು ಅದನ್ನು ಹಿಂದಿನ ವಿಷಯಗಳನ್ನು ನಾವು ಮೊದಲು ಮಕ್ಕಳ ಬಾಯಿಂದನೇ ತಿಳ್ಕೊಳ್ಬೇಕು. ಅದಾದಮೇಲೆ ನಿಜವಾಗ್ಲೂ ಅವರು ಗೊತ್ತಿದ್ದೇ ತಪ್ಪು ಮಾಡಿದರೆ ಆವಾಗ ನಾವು ಅದನ್ನು ತಪ್ಪು ಅಂತ ಹೇಳಿ ಅವರಿಗೆ ಸರಿಯಾದ ಬುದ್ಧಿನ ಕಲಿಸ್ಬೇಕು. ಅಕಸ್ಮಾತ್ ಅವರು ಸಂದರ್ಭ ಅಂದರೆ ಆ ರೀತಿ ಇದೆ, ತಪ್ಪು ಮಾಡಬೇಕಾದ ಪರಿಸ್ಥಿತಿನೇ ಒಂದು ಬಂದಿರುತ್ತೆ ಅಲ್ವಾ, ಆವಾಗ ಅವರಿಗೆ ನಾವು ತಪ್ಪು ಅಂತ ಹೇಳಬೇಕು. ಹಾಗೆ ಈ ರೀತಿಯಾಗಿ ಇರಬೇಕು ನೀವು. ಅಂಥ ಸಂದರ್ಭ ಬಂದಾಗ ನಾವು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದ್ರು ಕೂಡ ಅವರಿಗೆ ಹೇಳಿಕೊಡ್ಬೇಕು. ಅದೇ ರೀತಿ ನಾವು ಸಮಯ ಸಂದರ್ಭನ ಅರ್ಥ ಮಾಡಿಕೊಳ್ಳುವಂಥ, ನಾಳೆ ಅವರಿಗೆ ನಾವೇ ಏನು ತಪ್ಪು ಮಾಡ್ತೀವಿ ಅಥವಾ ಬೇರೆಯವರೇನು ಏನೋ ಒಂದು ಸಂದರ್ಭ ಆಗಿರುತ್ತೆ, ಮಕ್ಕಳು ತಕ್ಷಣ ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡಬಾರ್ದು. ಬದಲಾಗಿ ಅದು ಯಾಕೆ ಆಗಿದೆ ಅನ್ನೋದ್ರ ಬಗ್ಗೆ ಮಕ್ಕಳು ಕೂಡ ತಿಳ್ಕೊಂಡು ಮಾತನಾಡುವಂಥ ಅಭ್ಯಾಸನ ನಾವು ಮನೆಯಲ್ಲಿ ಮಕ್ಕಳಿಗೆ ಹೇಳಿಕೊಡ್ಬೇಕಾಗುತ್ತೆ.
ನಂತರ ಮಕ್ಕಳಿಗೆ ಸಮಯದ ಬಳಕೆ, ಸದ್ಬಳಕೆ, ಸಮಯನ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು. ಸಮಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಇವಾಗ ಕಳೆದು ಹೋದ ಸಮಯ ಮತ್ತೆ ನಮಗೆ ಸಿಗುತ್ತಾ, ನಾಳೆ ಸಿಗುತ್ತಾ? ಇಲ್ಲ, ನಾಳೆ ಬರುವುದು ಅದು ಬೇರೆ ಸಮಯನೇ. ಇದು ಒಂದು ದಿನ ಕಳೆದು ಹೋಗಿ ಆಗಿರುತ್ತೆ ಅಲ್ವಾ. ಅದನ್ನು ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಮಕ್ಕಳಿಗೆ ಅದು ಸಣ್ಣವರಿರುವಾಗಲೇ ಅದು ಗೊತ್ತಿರೋದಿಲ್ಲ. ಅದನ್ನು ನಾವು ಮಕ್ಕಳಿಗೆ ಹೇಳಬೇಕು. ಇವತ್ತಿನ ದಿನ ಕಳೆದೋಯ್ತು, ಇನ್ನು ಬರುವುದು ನಾಳೆ. ಇವತ್ತಿನ ದಿನ ಮೈನಸ್ ಆಗಿ ಆಯ್ತದು. ಇವತ್ತು ನಾವು ಏನು ಮಾಡಬೇಕೋ ಅದನ್ನು ಇವತ್ತೇ ಮಾಡಬೇಕು ಅಲ್ವಾ. ನಾಳೆ ಮಾಡುವುದನ್ನು ಇವತ್ತು ಮಾಡು, ಇವತ್ತು ಮಾಡುವುದನ್ನು ಈಗಲೇ ಮಾಡು ಅಂತ ಹೇಳ್ತಾರೆ ಅಲ್ವಾ. ಅದೇ ರೀತಿಯಾಗಿ ಅದನ್ನು ನಾವು ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸಮಯದ ಸದ್ಬಳಕೆ ಮತ್ತು ಸಮಯದ ಶಿಸ್ತನ್ನು ನಾವು ಮಕ್ಕಳಿಗೆ ಹೇಳಿಕೊಡೋದು ತುಂಬಾ ನಂತರ ಮಕ್ಕಳು ತುಂಬ ಮಾತಾಡ್ತಾರೆ. ಚಿಕ್ಕ ಮಕ್ಕಳಂತೂ ತುಂಬಾ ಮಾತಾಡ್ತಾರೆ. ಅವರು ಮಾತನಾಡಲಿಕ್ಕೆ ಬಂದಾಗ ಮಾತಾಡ್ತಾ ಇರುವಾಗ ಯಾಕೆ ಅಷ್ಟೊಂದು ಮಾತಾಡ್ತಿದ್ಯಾ, ಯಾಕೆ ಮಾತಾಡ್ತಿದ್ಯಾ, ಸ್ವಲ್ಪ ಸುಮ್ಮನಿರು ನಾವು ಹೇಳಬಾರ್ದು. ನಮಗೇನು ರಗಳೆ ಆಗುತ್ತೆ, ತುಂಬ ಇರಿಟೇಟಿಂಗ್ ಆಗುತ್ತೆ ಅಂತ ಹೇಳಿ ನಾವು ಮಕ್ಕಳ ಬಾಯಿನ ಮುಚ್ಚಿಸ್ಲಿಕ್ಕೆ ಹೋದರೆ ಅವ್ರ ಆ್ಯಕ್ಟಿವಿಟಿನ ನಾವು ಅಲ್ಲೇ ಕಟ್ ಮಾಡಿದ ಹಾಗಾಗುತ್ತೆ. ಮಕ್ಕಳು ಮಾತನಾಡಿನೇ ಪ್ರತಿಯೊಂದು ಮಾತನಾಡ್ತಾರೆ, ತುಂಬ ಮಾತಾಡ್ತಾರೆ, ತುಂಬ ತುಂಟ್ರಾಗಿರ್ತಾರೆ ಮಕ್ಕಳು. ಅವ್ರ ತುಂಟತನ ನಾವು ಅರ್ಧಕ್ಕೆ ಕಟ್ ಮಾಡಬಾರ್ದು. ಅವ್ರು ಎಷ್ಟು ಆ್ಯಕ್ಟಿವ್ ಆಗಿರ್ತಾರೋ ಅದು ತುಂಬಾ ಅವರಿಗೆ ಮುಂದೆ ಹೆಲ್ಪ್ ಆಗುತ್ತೆ. ಗೌರ್ಮೆಂಟ್ ಜಾಬ್ ಸಿಗಲೇಬೇಕು ಅಂತೇಳಿ ಇಲ್ಲ, ಅವರು ಆ್ಯಕ್ಟಿವ್ ಆಗಿದ್ದರೆ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಳ್ಳುವಂಥ, ಅವರೇ ಸ್ವತಃ ಶಕ್ತಿಯಿಂದ ಅವರು ಅದನ್ನು ಅವರೇ ಕಲ್ತ್ಕೊಳ್ತಾರೆ. ಹಾಗಾಗಿ ಮಕ್ಕಳು ಎಷ್ಟೇ ಮಾತನಾಡಿದ್ರು ಅದನ್ನು ನಾವು ಮಾತನಾಡಬೇಡ, ಸುಮ್ಮನೆ ಇರು ಅಂತ ಹೇಳಬಾರ್ದು. ಹಾಗಾಗಿ ಹೊರಗಡೆ ಎಲ್ಲ ಹೋದಾಗ ರಾಶಿ ಮಾತಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆವಾಗ ಸ್ವಲ್ಪ ಅದನ್ನು ಕೂಡ ನಾವು ಮಕ್ಕಳಿಗೆ ಮನೆಯಲ್ಲಿ ಹೇಳಬೇಕು. ಹೊರಗಡೆ ಇರುವಾಗ ಹೇಗಿರಬೇಕು, ಮನೆಯಲ್ಲಿರುವಾಗ ಹೇಗಿರಬೇಕು, ಆ ಶಿಸ್ತನ್ನು ಕೂಡ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು. ಹಾಗೆ ಮಕ್ಕಳು ಹೊರಗಡೆ ಹೋದಾಗ ಏನಾದರೂ ತಪ್ಪು ಮಾಡಿದಾಗ ಅಲ್ಲೇ ಮಕ್ಕಳಿಗೆ 2 ಕೆನ್ನೆಗೆ ಬಾರಿಸುವುದಲ್ಲ ತಪ್ಪು. ಅದು ಕೂಡ ನಾವು ಮಕ್ಕಳಿಗೆ ಒಂದು ಶಿಕ್ಷಣನ ಕೊಟ್ಟಾಗುತ್ತೆ. ಹೊರಗಡೆ ಹೇಗಿರಬೇಕು ಅನ್ನೋದು ಕೂಡ ನಾವು ತಿಳ್ಕೊಂಡಿರಬೇಕು. ಅದನ್ನು ನಾವು ನಮ್ಮ ಮಕ್ಕಳಿಗೆ ನಮ್ಮನ್ನು ನೋಡಿನೇ ಅವರು ಕಲಿತಾರೆ ಅಲ್ವಾ. ನಾವು ಹೇಳಿಕೊಡ್ಬೇಕು ಅಂತೇಳಿ ಏನಿಲ್ಲ. ಹಾಗೆ ಮಕ್ಕಳು ಏನಾದರೂ ಪ್ರಶ್ನೆ ಮಾಡಿದಾಗ ನಾವು ಅದಕ್ಕೆ ಸರಿಯಾದ ಉತ್ತರನೇ ಕೊಡಬೇಕು. ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲಪ್ಪ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಬೇಕು, ಹಾಗಂತ ಹೇಳಿ ಸುಳ್ಳನ್ನು ಹೇಳಬೇಡಿ. ಮುಂದೊಂದು ದಿನ ಅದನ್ನು ಅವ್ರು ಇನ್ನೊಬ್ಬರ ಹತ್ರ ಹೇಳಿ ನಿನಗೆ ಇದನ್ನು ಯಾರು ಹೇಳಿದ್ದು ಕೇಳಿದಾಗ ಮಕ್ಕಳು ನಮ್ಮಮ್ಮ, ನಮ್ಮಪ್ಪ, ನಮ್ಮ ಮನೆಯವರು ಹೀಗೆ ಯಾರು ಹೇಳಿದ್ದಾರೆ ಅವ್ರ ಹೆಸರನ್ನೇ ಹೇಳ್ತಾರೆ. ಹಾಗಾಗಿ ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೊಂದು ತಕ್ಕ ಮಟ್ಟಿಗಾದರೂ ಆನ್ಸರ್ ಮಾಡಬೇಕು. ಮಕ್ಕಳು ಪ್ರಶ್ನೆ ಮಾಡಿದಾಗ ಅದನ್ನು ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ಬಾರ್ದು. ಎಷ್ಟೇ ಪ್ರಶ್ನೆ ಕೇಳಿದ್ರು ಸಹಿತ ಅದಕ್ಕೆ ನಾವು ಉತ್ತರನ ಕೊಡಬೇಕು. ಇದರಿಂದ ಮಕ್ಕಳು ಪ್ರಶ್ನೆ ಮಾಡುವ ಅಭ್ಯಾಸನ ಮಾಡ್ಕೊಳ್ತಾರೆ. ಸ್ಕೂಲಲ್ಲಿ ಏನಾದರೂ ಕ್ವಶನ್ಗೆ ಆನ್ಸರ್ ಗೊತ್ತಾಗಿಲ್ಲಪ್ಪ, ಆವಾಗ ಮಕ್ಕಳು ಟೀಚರ್ಸ್ ಹತ್ರನೂ ಕೂಡ ಪ್ರಶ್ನೆ ಮಾಡ್ತಾರೆ. ಇದು ಒಳ್ಳೆ ಅಭ್ಯಾಸನೇ ಅಲ್ವಾ. ಹಾಗಾಗಿ ಆ ಅಭ್ಯಾಸನ ಸಹಿತ ನಾವು ಮನೆಯಲ್ಲೇ ಮಕ್ಕಳಿಗೆ ಹೇಳಿಕೊಡ್ಬೇಕು. ಇನ್ನು ಓದುವ ವಿಷಯ ಬಂದರೆ, ನಾನು ಓದೋದ್ರ ಬಗ್ಗೆ ಇಲ್ಲಿ ಯಾವುದೇ ವಿಡಿಯೋ ಮಾಡ್ತಾ ಇಲ್ಲ. ನಾನು ಹಿಂದೆ ಸಾಕಷ್ಟು ವಿಡಿಯೋನ ಮಾಡಿದ್ದೀನಿ. ಅದು ಈಗ ಸ್ವಲ್ಪ ಮಟ್ಟಿಗೆ ಹೇಳೋದಾದರೆ, ಓದುವ ವಿಷಯ ಬಂದರೆ ಮಕ್ಕಳಿಗೆ ಇನ್ನೊಂದು ವಿಷಯ, ಇದಕ್ಕಿಂತ ಮುಂಚೆ ಒಂದು ವಿಷಯ ಅಂತ ಹೇಳಿದರೆ, ಸ್ಕೂಲಲ್ಲಿ ಏನಾಯಿತು, ಇಂದಿನ ದಿನದ ಬಗ್ಗೆ ಪ್ರತಿಯೊಂದು ಇವತ್ತು ಏನೇನಾಯಿತು ಅದ್ರ ಬಗ್ಗೆ ನಾವು ದಿನದ ಕೊನೆಯಲ್ಲಿ ಮಕ್ಕಳು ಮಲಗುವ ಮುಂಚೆ ನಮ್ಮ ಮಕ್ಕಳನ್ನು ಮಲಗಿಸ್ಲಿಕ್ಕೆ ಹೋಗ್ತೀವಿ ಅಲ್ವಾ, ಅಥವಾ ಊಟ ಮಾಡಿಸ್ಲಿಕ್ಕೆ ಹೋಗ್ತೀವಿ ಅಲ್ವಾ, ಅಥವಾ ಸ್ನಾನ ಮಾಡಿಸ್ಲಿಕ್ಕೆ ಹೋಗ್ತೀವಿ ಅಲ್ವಾ, ಆವಾಗ ನಾವು ಮಕ್ಕಳ ಹತ್ರ ಇವತ್ತಿನ ದಿನದ ಬಗ್ಗೆ ಪ್ರತಿಯೊಂದನ್ನು ನಾವು ಮಕ್ಕಳ ಹತ್ರ ಕೇಳಬೇಕು. ಸ್ಕೂಲಲ್ಲಿ ಏನಾಯಿತು, ಒಳ್ಳೆಯ ವಿಷಯದ ಬಗ್ಗೆನೂ ಕೇಳಬೇಕು, ಕೆಟ್ಟ ವಿಷಯದ ಬಗ್ಗೆನೂ ಕೇಳಬೇಕು. ಆದರೆ ಮಕ್ಕಳು ಸ್ಕೂಲಲ್ಲಿ ಟೀಚರ್ ಹೊಡೆದ್ರು, ಟೀಚರ್ ಬೈದರು, ಅದನ್ನು ನೀವು ಬಂದು ಮನೆಯಲ್ಲಿ ಮಕ್ಕಳು ಬಂದು ಹೇಳುವ ಅಭ್ಯಾಸನ ಮಕ್ಕಳಿಗೆ ಮಾಡಬಾರ್ದು. ಅಕಸ್ಮಾತ್ ಮಕ್ಕಳು ಬಂದು ಹೇಳಿದ್ರೂ ಸಹಿತ ನೀವು ಅದನ್ನು ಅವರಿಗೆ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಟೀಚರ್ಸ್ ಯಾಕೆ ಹೊಡಿತಾರೆ, ಅಮ್ಮ ಅಪ್ಪ ನಿನಗೆ ಯಾಕೆ ಬೈತಾರೆ, ನೀನು ತಪ್ಪು ಮಾಡಿದಾಗ ಮಾತ್ರ ಅಲ್ವಾ. ಹಾಗಾಗಿ ನೀನು ಏನು ಮಾಡಿದ್ದೆ, ಟೀಚರ್ ಬೈಬೇಕಿದ್ರೆ, ಟೀಚರ್ ಹೊಡಿಬೇಕಿದ್ರೆ ನೀನು ಏನು ತಪ್ಪು ಮಾಡಿದ್ದೆ ಅಲ್ವಾ. ಅದೇ ನೀನು ಏನು ತಪ್ಪು ಮಾಡಿದ್ದೆ ಅದಕ್ಕೆ ಸರಿಯಾದ ಪ್ರತಿಫಲ ಅಲ್ವಾ. ನಾವು ಏನೇ ಕೆಲಸ ಮಾಡೋದಿದ್ರು ಅದಕ್ಕೊಂದು ಪ್ರತಿಫಲ ಅನ್ನೋದು ಸಿಗುತ್ತೆ ಅಲ್ವಾ. ನಾವು ಏನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬರುತ್ತೆ ಅಲ್ವಾ. ಹಾಗಾಗಿ ನೀನು ತಪ್ಪು ಮಾಡಿದ್ಯಾ, ಅದಕ್ಕೆ ಟೀಚರ್ಸ್ ಬೈತಾರೆ. ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಹೇಗೆ ಮಕ್ಕಳಿಗೆ ತಪ್ಪನ್ನು ಸರಿ ಮಾಡುವ ಹಕ್ಕಿದೆಯೋ, ತಪ್ಪು ಮಾಡಿದರೆ ಅದನ್ನು ಬೈಲಿಕ್ಕೆ ಹೊಡೆಯುವ ಹಕ್ಕಿದೆಯೋ, ಅದೇ ರೀತಿ ಸ್ಕೂಲಿಗೆ ಹೋದ್ಮೇಲೆ ಸ್ಕೂಲ್ ಟೀಚರ್ಸ್ ಅಪ್ಪ ಅಮ್ಮನ ಸ್ಥಾನದಲ್ಲೇ ಇರ್ತಾರೆ ಅಲ್ವಾ. ಹಾಗಾಗಿ ಅವರೇ ಒಂದು ಗೈಡ್ ಆಗಿರಬೇಕಾದ್ರೆ ಅವ್ರು ಹೇಳಿದ್ದನ್ನು ಮಾತನ್ನೇ ನೀನು ಕೇಳಬೇಕು ಅಲ್ವಾ. ಹಾಗಾಗಿ ಅದು ತಪ್ಪು ಅಂತ ಹೇಳಬಾರ್ದು, ಅದನ್ನು ನೀನು ಯಾವುದೇ ಕಾರಣಕ್ಕೂ ಹೇಳಬೇಕು. ಕೆಲವೊಂದು ಕಡೆ ಅತಿರೇಕ ಆಗುತ್ತೆ, ಅಂಥ ಸಂದರ್ಭದಲ್ಲಿ ಮಕ್ಕಳು ಹೇಳಬೇಕು. ಅದೇ ನಾನು ಹೇಳಿದ್ನಲ್ಲ, ಮನೆಯಲ್ಲಿ ಸ್ಕೂಲಲ್ಲಿ ಏನೇನಾಯಿತು, ಏನೇನು ಹೇಳಿಕೊಟ್ಟಿದ್ರು ಪ್ರತಿಯೊಂದು ವಿಷಯದ ಬಗ್ಗೆನೂ ಮಕ್ಕಳು ಬಂದು ಮನೆಯಲ್ಲಿ ವರದಿ ಕೊಡಬೇಕು. ಆ ವರದಿಯಲ್ಲಿ ಈ ಥರ ವಿಷಯನೂ ಇರಲಿ, ತಪ್ಪಲ್ಲ. ಆದರೆ ಅದನ್ನು ನೀವು ಯಾವ ರೀತಿಯಾಗಿ ಮಕ್ಕಳಿಗೆ
ಅರ್ಥ ಮಾಡಿಸ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೊಡೆದ್ರೆ ಬೈದರೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಅವರಿಗೆ ಅರ್ಥನ ಮಾಡಿಸಬೇಕು. ಹಾಗೆ ಮಕ್ಕಳಿಗೆ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ತಿಳಿಸೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಮಕ್ಕಳು ಇದ್ದಾರೆ, ಇವಾಗ LKG UKG ಹೋಗ್ತಿದ್ದಾರೆ. ಇವಾಗ ಅವ್ರಿಗೆ ಏನು ಅರ್ಥ ಆಗುತ್ತೆ? ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ನಾವು ಹೇಳಿದರೆ ಏನು ಅರ್ಥ ಆಗುತ್ತೆ ಅಂತ ಹೇಳಿ ನಾವು ಸುಮ್ಮನೆ ಇದ್ದರೆ, ಅಕಸ್ಮಾತ್ ಅವ್ರ ಹತ್ರ ಯಾರಾದರೂ ತಪ್ಪಾಗಿ ನಡ್ಕೊಂಡಾಗಲೂ ಸಹಿತ ಅವರಿಗೆ ಅದು ಅರ್ಥ ಆಗೋದಿಲ್ಲ ಅಲ್ವಾ. ಅದು ಗುಡ್ ಟಚ್ಚಾ ಬ್ಯಾಡ್ ಟಚ್ಚಾ ಏನೂ ಅರ್ಥ ಆಗೋದಿಲ್ಲ, ಸುಮ್ಮನೆ ಇರ್ತಾರೆ ಅಲ್ವಾ. ಹಾಗಾಗಿ ಅದ್ರ ಬಗ್ಗೆ ನಾವು ಸಣ್ಣವರು ಇರುವಾಗಲೇ ತಿಳಿಸಿದ್ರೆ ಹಾಗೆ ಮಾಡಬಾರ್ದು. ಯಾರಾದರೂ ಅಲ್ಲಿ ಟಚ್ ಮಾಡಿದರೆ ಇಲ್ಲಿ ಟಚ್ ಮಾಡಿದರೆ ತಪ್ಪು ಅಂತ ಹೇಳಿ ನೀವು ಅರ್ಥ ಮಾಡಿಸಿದ್ರೆ ಅವರಿಗೋದು ಯಾರಾದರೂ ಆ ರೀತಿಯಾಗಿ ಕೆಟ್ಟ ಇಂಟೆನ್ಷನ್ನೆಲ್ಲ ಇಟ್ಕೊಂಡು ಆ ಥರ ಮಾಡಿದರೆ ಅವಾಗ ಅವರು ಅದ್ರ ಬಗ್ಗೆ ಎಚ್ಚೆತ್ಕೊಳ್ತಾರೆ, ನಿಮ್ಮ ಹತ್ರ ಬಂದು ಹೇಳ್ತಾರೆ ಅಲ್ವಾ. ಹಾಗಾಗಿ ಈ ರೀತಿ ಶಿಕ್ಷಣನ ನೀವು ಕೂಡ ಮನೆಯಲ್ಲೇ ಕೊಡಬೇಕು. ಇನ್ನು ಓದೋದ್ರ ಬಗ್ಗೆ ನಾನು ಹೇಳಿದೆ ಆವಾಗಲೇ. ಓದೋದ್ರ ಬಗ್ಗೆ ಮನೆಯಲ್ಲಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವರಿಗೆ ಕೈಕಾಲು ಮುಖ ತೊಳೆಸಿ, ಅವರಿಗೆ ಏನು ತಿಂಡಿ ತಿನ್ನಬೇಕು ತಿನ್ನಿಸಿ, ಆಮೇಲೆ ಹೋಮ್ವರ್ಕನ್ನು ಸ್ವಲ್ಪ ಮಾಡಿಸಿ, ಆಮೇಲೆ ಸ್ನಾನ ಮಾಡಿಸಿ ಊಟ ಮಾಡಿಸಿ, ಅದಾದಮೇಲೆ ಸ್ವಲ್ಪ ಓದೋದಕ್ಕೆ ಹೇಳಬೇಕು. ಇಲ್ಲ ಊಟ ಮಾಡಿಸೋದಕ್ಕಿಂತ ಮುಂಚೆನೇ ನಿಮ್ಮ ಮಕ್ಕಳು ಓದ್ತಾರಾ, ನಂತರ ಅವ್ರಿಗೆ ನಿದ್ದೆ ಬರುತ್ತಾ, ಓಕೆ, ಊಟ ಮಾಡಿಸೋದಕ್ಕಿಂತ ಮುಂಚೆನೇ ಸ್ವಲ್ಪ ಓದಿಸಿ. ಪ್ರತಿದಿನ ಹೋಮ್ವರ್ಕ್ ಮಾಡಿಸಿ ಹಾಗೆ ಇಡಿಸ್ಬೇಡಿ, ಅದೇ ಕಂಟಿನ್ಯೂ ಆಗುತ್ತೆ ಮಕ್ಕಳಿಗೆ. ನೆಕ್ಸ್ಟ್ ಅದನ್ನು ಅವರು ಕಂಟಿನ್ಯೂ ಮಾಡ್ತಾರೆ. ಪ್ರತಿದಿನ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಹೋಮ್ವರ್ಕ್ ಮಾಡುವುದರ ಜೊತೆಗೆ ಓದುವುದರ ಬಗ್ಗೆನೂ ಸ್ವಲ್ಪ ಗಮನ ಕೊಡಬೇಕು. ಪ್ರತಿದಿನ ಅವರು ಓದಬೇಕು. ಎಕ್ಸಾಮ್ ಇರಲಿ ಇಲ್ಲದೆ ಇರಲಿ, ಪ್ರತಿದಿನ ಆ ದಿನ ಪಾಠನ ಅವರು ಅದೇ ದಿನ ಓದಬೇಕು. ಅಕಸ್ಮಾತ್ ಆ ದಿನ ಏನು ಪಾಠ ಆಗಿಲ್ಲ, ಈಗ ಸ್ಟಾರ್ಟಿಂಗ್ ಡೇಸಲ್ಲಿ ಪಾಠ ಆಗೋದು ಸ್ವಲ್ಪ ಸ್ಲೋ ಆಗುತ್ತೆ ಅಲ್ವಾ, ಆವಾಗ ಪಠ್ಯಪುಸ್ತಕ ಓದಲಿ, ಬುಕ್ಸನ್ನು ಓದುವ ಅಭ್ಯಾಸ ಮಾಡಿಸಿ, ಆವಾಗ ಕರೆಕ್ಟ್ ಆಗುತ್ತೆ ಅಲ್ವಾ. ಹಾಗಾಗಿ ಪ್ರತಿದಿನ ಅವರು ಸಂಜೆನೂ ಓದಬೇಕು. ನಂತರ ಬೆಳಿಗ್ಗೆ ಅವರು ಸಣ್ಣ ಮಕ್ಕಳೇ ಆಗಿರಬೇಕಿದ್ರೆ LKG ಮಕ್ಕಳೇ ಆಗಿರಲಿ, ಪ್ರತಿದಿನ ಅವರಿಗೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ಅರ್ಧ ಗಂಟೆ, ಕಾಲು ಗಂಟೆ ಆದರೂ ಪರವಾಗಿಲ್ಲ. ಈ ಸಣ್ಣ ಮಕ್ಕಳು ಅರ್ಧ ಗಂಟೆ ಎಲ್ಲ ಹೆಚ್ಚಾಗುತ್ತೆ ಅನ್ನೋದಾದರೆ ಅವರಿಗೆ ಓದಲಿಕ್ಕೆ ಅಂಥದ್ದೇನು ಇರೋದಿಲ್ಲ ಅಲ್ವಾ. ಆವಾಗ ಒಂದು ಕಾಲು ಗಂಟೆ ಆದರೂ ಪರವಾಗಿಲ್ಲ, ಬುಕ್ಕನ್ನು ಹಿಡ್ಕೊಳ್ಬೇಕು. ಬೆಳಿಗ್ಗೆ ಬುಕ್ಕನ್ನು ಹಿಡ್ಕೊಂಡು ರಿವಿಷನ್ ಮಾಡುವ ಅಭ್ಯಾಸನ ನೀವು ಸಣ್ಣವರಿಂದಾಗಲೇ ಹೇಳಿಕೊಡಿ. ಇದರಿಂದ ಮಕ್ಕಳು ಇದನ್ನು ಕೂಡ ಸಣ್ಣವರು ಇರುವಾಗಲೇ ತಿಳ್ಕೊಳ್ತಾರೆ ಅಲ್ವಾ. ನೋಡಿದವರು ಏನು ಬೇಕಿದ್ರು ಹೇಳ್ಬೋದು, ಈ ಮಗು ಸಣ್ಣಕ್ಕಿರುವಾಗಲೇ ಬೆಳಿಗ್ಗೆನೇ ಎಬ್ಬಿಸ್ತಾಳೆ ಅವಳು ಮಗನನ್ನು ಯಾವ ಮಟ್ಟ ಎಲ್ಲಿ ಇದ್ದೆ ಅಂತ ಹೇಳಿ ಗೊತ್ತಿಲ್ಲ. ನೋಡಿದವರು ಏನೆಲ್ಲ ಮಾತಾಡ್ತಾರೆ ಅನ್ನೋ ಅರಿವು ಕೂಡ ನನಗಿದೆ. ಬಟ್ ನಮ್ಮ ಮಕ್ಕಳು ನಮ್ಮ ಆಸ್ತಿ ಅಲ್ವಾ. ಹಾಗಾಗಿ ಆ ಆಸ್ತಿನ ನಾವು ಮೊದಲಿಂದಲೇ ದೊಡ್ಡ ಪ್ರಮಾಣದಲ್ಲಿ ಎಷ್ಟು ದೊಡ್ಡ ಆಸ್ತಿನ ಕಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ನಮ್ಮ ಆಸ್ತಿಗೆ ಹೇಳಿಕೊಡ್ಬೇಕು. ಆಮೇಲೆ ಅವ್ರ ಆಸ್ತಿನ ಅವರೇ ಮಾಡ್ಕೊಳ್ತಾರೆ ಅಲ್ವಾ. ಹಾಗಾಗಿ ಈ ಅಭ್ಯಾಸನ ಕೂಡ ನಿಮ್ಮ ಮಕ್ಕಳಿಗೆ ನೀವೇ ಇವಾಗಲೇ ಸಣ್ಣವರಿರುವಾಗಲೇ ಹೇಳಿಕೊಡಿ. ದೊಡ್ಡವರಾದ್ಮೇಲೆ ನನ್ನ ಮಗಳು ಬೆಳಿಗ್ಗೆ ಬೇಗ ಏಳುವುದಿಲ್ಲ, ಓದುವುದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡುವುದನ್ನು ತಪ್ಪಿ ಹೋಗುತ್ತೆ ಅಲ್ವಾ. ಇದನ್ನು ನಾವೇ ಫಸ್ಟಿಗೆ ಹೇಳಿಕೊಟ್ರೆ ನಮ್ಗೆ ಆ ಮಾತನ್ನು ಹೇಳುವ ಅವಶ್ಯಕತೆನೇ ಬರುವುದಿಲ್ಲ ಅಲ್ವಾ. ಓಕೆ, ಇವಾಗ ನಾನು ಲಾಸ್ಟ್ ಒಂದು ಪಾಯಿಂಟ್ ಅಂದರೆ ಆವಾಗಲೇ ಹೇಳಿದೆ ಹಿರಿಯರಿಗೆ ಗೌರವಿಸುವುದು ಅಂತ ಹೇಳಿ. ಇದರಲ್ಲಿ ಒಂದು ಪಾಯಿಂಟ್ ಮಿಸ್ ಆಗಿದೆ. ಏನಪ್ಪ ಅಂತ ಹೇಳಿದರೆ, ಹಿರಿಯರಿಗೆ ಗೌರವಿಸುವುದಂತ ಅಂತ ಹೇಳಿದರೆ ವಿಶೇಷ ಸಂದರ್ಭಗಳಲ್ಲಿ ದಿನಾಲೂ ನನ್ನ ಮಕ್ಕಳಿಗೆ ಹಿರಿಯರು ಕಾಲಿಗೆ ನಮಸ್ಕಾರ ಮಾಡಿ ಅಂತ ಹೇಳೋದಿಲ್ಲ. ಕೆಲವರು ಹೇಳ್ತಾರೆ 6 ವರ್ಷದ ಒಳಗಿನ ಮಕ್ಕಳು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಬಾರ್ದು, ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಹೌದು, ಮಕ್ಕಳು ದೇವರಿಗೆ ಸಮಾನನೇ, ಮಕ್ಕಳು ದೇವರೇ. ಅದೇ ರೀತಿ ನಾವು ಮಕ್ಕಳನ್ನ ಪೂಜಿಸಬೇಕು, ಅದೇ ರೀತಿ ನಡ್ಕೊಳ್ಬೇಕು ಮಕ್ಕಳ ಹತ್ರ. ಅದ್ರ ಜೊತೆಗೆ ನಾವು ಮಕ್ಕಳಿಗೆ ಹಿರಿಯರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅಂತ ಹೇಳಿದರೆ ಏನು ತಪ್ಪಿಲ್ಲ ಅಲ್ವಾ. ಪರವಾಗಿಲ್ಲ, 6 ವರ್ಷದೊಳಗೆ ನಿಮಗೆ ಮಕ್ಕಳಿಗೆ ಇನ್ನೊಬ್ರು ಕಾಲಿಗೆ ನಮಸ್ಕಾರ ಮಾಡೋದು ತಪ್ಪು ಅಂತ ನಿಮ್ಮ ಮನಸ್ಸಿಗೆ ಅನಿಸೋದಿಲ್ಲ, ಬೇಡ ಅಂತ ಅನಿಸಿದರೆ ಅದರ ನಂತರ ಅಭ್ಯಾಸ ಮಾಡಿಸಿ. ಅಂದರೆ ಈಗ ಸ್ಕೂಲಿಗೆ ಪ್ರತಿದಿನ ಸ್ಕೂಲಿಗೆ ಹೋಗುವಾಗ ನಮಸ್ಕಾರ ಮಾಡಿಸಿ ಅಂತ ಹೇಳ್ತಾ ಇಲ್ಲ ನಾನು. ಏನಾದರೂ ಒಂದು ವಿಶೇಷ ಸಂದರ್ಭದಲ್ಲಿ, ಅಂದರೆ ಬರ್ಡೇ ಇರುವಾಗ ಅಥವಾ ಸ್ಕೂಲಲ್ಲಿ ಏನಾದರೂ ಪ್ರೋಗ್ರಾಮ್ ಇರುವಾಗ, ಸ್ಕೂಲಲ್ಲಿ ಏನಾದರೂ ಕಾಂಪಿಟೇಷನ್ ಇರುವಾಗ, ಹಾಗೆ ಎಕ್ಸಾಮ್ಸ್ ಇರುವಾಗ ಹಿರಿಯರಿಗೆ ದೇವರಿಗೆ ನಮಸ್ಕಾರ ಮಾಡುವುದರ ಜೊತೆಗೆ ಮನೆಯಲ್ಲಿ ಹಿರಿಯರಿಗೂ ಕೂಡ ನಮಸ್ಕಾರ ಮಾಡುವುದನ್ನು ಕಲಿಸಿಕೊಡಿ. ಆವಾಗ ನಿಮ್ಮ ಮಕ್ಕಳು ಯಾವ ರೀತಿಯಾದ ಸಂಸ್ಕಾರ, ಅದೇ ಒಂದು ಕಾಲಿಗೆ ನಮಸ್ಕಾರ ಮಾಡೋದ್ರಿಂದ ಯಾವ ರೀತಿಯಾದ ಶಿಕ್ಷಣನ ಕೊಡ್ತಾರೆ ಅನ್ನೋದನ್ನು ಕೂಡ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಇದನ್ನೆಲ್ಲ ನಾನು
ನನಗೆ ಒಬ್ಬಳು ಮಗಳಿದ್ದಾಳೆ, ಅವಳಿಗೆ ಇವಾಗ 3.5 ವರ್ಷ ಅಷ್ಟೇ. ಆದರೆ ಇದನ್ನೆಲ್ಲ ನಾನು ಕಲ್ತ್ಕೊಂಡಿರೋ ನನ್ನ ಮಗಳಿಂದ ಅಲ್ಲ, ಇದಕ್ಕಿಂತ ಮುಂಚೆನೇ ನಾನು ಕಲ್ತ್ಕೊಂಡಿದ್ದೆ. ಹೇಗೆ ಅಂತ ಹೇಳಿದರೆ, ನಮ್ಮ ಮನೆಯಲ್ಲೂ ಅದೇ ಥರ ವಾತಾವರಣ ಇದ್ದಿತ್ತು. ಅದ್ರ ಜೊತೆಗೆ ನಾನು ಶಿಶು ಮಂದಿರದಲ್ಲಿ ವರ್ಕ್ ಮಾಡಿದ್ದೆ. ಶಿಶು ಮಂದಿರದಲ್ಲಿ 8-9 ವರ್ಷ ವರ್ಕ್ ಮಾಡಿದ್ದೆ ನಾನು. ಅದರಲ್ಲಿ ಶಿಶು ಶಿಕ್ಷಣದಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಶಿಕ್ಷಣನ ಕೊಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಟ್ರೈನಿಂಗ್ ಆಗಿರುತ್ತೆ. ಅದರಲ್ಲಿ ನಾವು ಶಿಶು ಮಂದಿರದ ಮಕ್ಕಳಿಗೆ ಅಲ್ಲಿ 6 ವರ್ಷದೊಳಗೆ ಮಕ್ಕಳು ಬರ್ತಾರೆ. ಆವಾಗ ಆ ಮಕ್ಕಳಿಗೆ ಇದೆಲ್ಲ ಶಿಕ್ಷಣವನ್ನು ಹೇಳಿಕೊಡ್ತಾರೆ. ಶಿಶು ಮಂದಿರದ ಮಕ್ಕಳು ಬರೀಲಿಕ್ಕೆ ಅಲ್ಲಿ ಜಾಸ್ತಿ ಒತ್ತು ಕೊಡೋದಿಲ್ಲ, ಆದರೆ ಓರಲ್ ಆಗಿ ಅವರಿಗೆ ಯಾವ ರೀತಿಯಾದ ಶಿಕ್ಷಣ ಕೊಡಬೇಕು ನಾನು ಇಷ್ಟೊತ್ತು ನಿಮ್ಗೆ ಹೇಳಿದೆ ಅಲ್ವಾ. ಇದಕ್ಕಿಂತ ಜಾಸ್ತಿ ಶಿಕ್ಷಣನ ನಾವು ಶಿಶು ಮಂದಿರದಲ್ಲಿ ಹೇಳ್ಕೊಡ್ತೀವಿ. ಶ್ಲೋಕ, ಭಜನೆ, ಪಠ್ಯೇತರ ಆ್ಯಕ್ಟಿವಿಟೀಸು, ಮತ್ತು ನಾವೀಗ ಅಕ್ಷರನ ಮಕ್ಕಳಿಗೆ ಬರೆದು ಹೇಳಿಕೊಡೋದಕ್ಕಿಂತ ಮೆಂಟಲಿ ಅವರು ಆ ಒಂದು ಅಕ್ಷರನ ಹೇಗೆ ಗುರುತಿಸಿ ಕಲಿತಾರೋ ಅದರಿಂದ ಅವರು ಬರೀಲಿಕ್ಕೆ ತುಂಬಾ ಈಸಿ ಆಗ್ತಾರೆ, ನೋಡಿ ಕಲಿತಾರೆ. ಅದು ಕೂಡ ನನ್ನ ಮಗಳಿಂದಲೂ ಬಂತು. ನನ್ನ ಮಗಳಿಗೂ ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ಪ್ರತಿಯೊಂದನ್ನು ತುಂಬ ಮಕ್ಕಳು ಬೇಗ ಕಲಿತಾರೆ. ಹಾಗಾಗಿ ಅದನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಶಿಶು ಶಿಕ್ಷಣದಲ್ಲಿ ಇನ್ನೂ ಕೂಡ ತುಂಬ ವಿಷಯಗಳಿವೆ. ನಿಮಗೆ ಬೇಕು ಅಂತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂತ ಹೇಳಿದರೆ, ಮಕ್ಕಳ ಕ್ರಿಯೇಟಿವಿಟಿ ಲೆವೆಲ್, ಮಕ್ಕಳ ಚಟುವಟಿಕೆ ಅಂದರೆ ಕ್ರಿಯೇಟಿವಿಟಿ, ಸೃಜನಶೀಲತೆ ಮಕ್ಕಳು ಯಾವ ರೀತಿಯಾಗಿ ಬೆಳೆಸ್ಕೊಳ್ತಾರೆ. ಕೆಲವೊಬ್ರು ಹೇಳ್ತಾರೆ ನಮ್ಮ ಮಗಳಿಗೆ ಏನೂ ಗೊತ್ತಾಗಲ್ಲ, ನನ್ನ ಮಗನಿಗೆ ಏನೂ ಗೊತ್ತಾಗೋದಿಲ್ಲ, ಬರೀ ಸ್ಕೂಲಿಗೆ ಹೋಗೋದು ಮನೆಗೆ ಬರೋದು ಅಷ್ಟೇ, ಅಥವಾ ಪಠ್ಯ ವಿಷಯದಲ್ಲಿ ಮಾತ್ರ ಅವನಿಗೆ ಇಂಟ್ರೆಸ್ಟ್, ಬೇರೆ ವಿಷಯದಲ್ಲಿ ಇರೋದಿಲ್ಲ, ಓದೋದು ಅಷ್ಟೇ, ಪುಸ್ತಕದಲ್ಲಿ ಏನಿದೆ ಅಷ್ಟೇ, ಪುಸ್ತಕದ ಬದನೆಕಾಯಿ ಅಂತ ಹೇಳ್ತಾರಲ್ಲ ಹಾಗೆ, ಪುಸ್ತಕದಲ್ಲಿ ಏನಿದೆ ಅಷ್ಟನ್ನು ಮಾತ್ರ ಓದ್ತಾರೆ, ಬೇರೆ ಏನೂ ಗೊತ್ತಿಲ್ಲ, ಕ್ರಿಯೇಟಿವಿಟಿ ಗೊತ್ತಿಲ್ಲ. ಸ್ವಂತವಾಗಿ ಏನು ಮಾಡಬೇಕು, ಸ್ವಂತವಾಗಿ ಯಾವ ರೀತಿಯಾಗಿ ಒಂದು ಒಂದು ಮನೆ ಕಟ್ಟುವುದು ಅಂತ ಹೇಳ್ತಾರಲ್ಲ, ಅದೇ ರೀತಿ ಸ್ವಂತವಾಗಿ ಯಾವ ರೀತಿ ಒಂದು ಮನೆನ ಕಟ್ಟಬೇಕು. ನಾವು ಉದಾಹರಣೆಗೆ ಮನೆ ಹೇಳ್ತಿದ್ದೆ, ಅದು ದೊಡ್ಡವರಿಗೆ ಮನೆ ಆದರೆ ಮಕ್ಕಳು ಸಣ್ಣ ರೀತಿಯಲ್ಲಿ ಅವರು ಯಾವ ರೀತಿಯಾಗಿ ಮನೆನ ಕಟ್ತಾರೆ ಅಲ್ವಾ. ಅಂದರೆ ಇಮ್ಯಾಜಿನ್ ಪವರ್, ನಾನೊಂದು ಕ್ರಿಯೇಟಿವಿಟಿ ಬಗ್ಗೆ ಹೇಳ್ತಾ ಇದ್ದೀನಿ. ಆ ರೀತಿಯಾಗಿ ಮಕ್ಕಳು ಹೇಗೆ ಕಲಿತಾರೆ ಅನ್ನೋದನ್ನು ನಾನು ಕ್ರಿಯೇಟಿವಿಟಿನ ಯಾವ ರೀತಿಯಾಗಿ ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋನ ಮಾಡಬೇಕು ಅಂತ ಇದ್ದೀನಿ. ದಯವಿಟ್ಟು ನಿಮಗೆ ಅದು ಬೇಕು ಅಂತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಟ್ಟು ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.